ನನ್ನ ಫಸ್ಟ್ ವೀಡಿಯೋ ಏತರಲ್ಲಿ ಯೂಟ್ಯೂಬಲ್ಲಿ ಮಾತ್ರ ಏನು ಅಂದರೆ ಇದರಲ್ಲಿ ಏನೇನು ಇದೆ ಅನ್ನೋದು ನಾನು ತಿಳ್ಕೊಂಡಿರೋದು 3 ಡೇಸಲ್ಲಿ. ಯಾಕೆಂದರೆ 3 ಡೇಸಿಂದ ಇದು ಅಪ್ಡೇಟ್ ಆಗಿರಲಿಲ್ಲ. ನಾನು ರೀಸ್ಟಾರ್ಟ್ ಮಾಡಿ ಅಪ್ಡೇಟ್ ಆಯಿತು. ಆಮೇಲೆ ಇದರಲ್ಲಿ ಏನೇನಿದೆ ಅಂತ ನಾನು ತಿಳ್ಕೊಂಡು ನಿಮ್ಗೆ ತಿಳಿಸ್ಬೇಕಲ್ವ, ಅದಕ್ಕೆ ಸ್ವಲ್ಪ ವೀಡಿಯೋ ಲೇಟ್ ಆಗ್ತಾಯಿದೆ. ಇದರಲ್ಲಿ ಟೋಟಲಾಗಿ ಒಂದು ಈಕೋ ಮೋಡ್ ಇದೆ, ಒಂದು ರೈಡ್ ಮೋಡ್ ಇದೆ, ಒಂದು ಸ್ಪೋರ್ಟ್ಸ್ ಇದೆ, ಒಂದು ವೈಪ್ ಅಂತ ಇದೆ. ಇವಾಗ ನನ್ನ ಬ್ಯಾಟ್ರಿ 98% ಇದೆ, ಓಕೆನಾ. ಅದರಲ್ಲಿ ಈಕೋ ಮೋಡಲ್ಲಿ ನಾವು 127 ಕಿಲೋಮೀಟರ್ಸ್ ಹೋಗ್ಬೋದು. ರೈಡ್ ಮೋಡಲ್ಲಿ 102 ಕಿಲೋಮೀಟರ್ಸ್ ಹೋಗ್ಬೋದು. ಸ್ಪೋರ್ಟ್ಸ್ ಮೋಡಲ್ಲಿ 93. ಅಂದರೆ ಇವಾಗ ನೋಡಿ, ಇದು ವಾರ್ಪ್ ಅಂತ ಮೋಡು, ಇದರಲ್ಲಿ 83 ಕಿಲೋಮೀಟರ್ಸ್ ಹೋಗ್ಬೋದು. ನೋಡಿ, ಅದು ಪವರ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾವು ಈಕೋ ಮೋಡಲ್ಲಿ ಹೋಗ್ತೀವಲ್ಲ, ಅದರಲ್ಲಿ ನಮ್ಗೆ ಏನು ಅನಿಸುತ್ತೆ, ಸ್ಲೋ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಫೀಲ್ ಇರುತ್ತೆ. ಇವಾಗ ಈಕೋ ಮೋಡ್ ಆಗಲಿ ರೈಡ್ ಮೋಡ್ ಆಗಲಿ, ಒಂದು ಸ್ವಲ್ಪ ಈಕೋ ಮೋಡ್ ಸ್ವಲ್ಪ ನಮ್ಗೆ ಏನು ಅನಿಸುತ್ತೆ, ಲ್ಯಾಗ್ ಅನಿಸುತ್ತೆ, ಏನಪ್ಪ ಇಷ್ಟು ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ರೈಡ್ ಮೋಡಲ್ಲಿ ಆ ಥರ ಅಲ್ಲ, ಪವರ್ ಇದೆ ಸ್ವಲ್ಪ. ಸ್ಪೋರ್ಟ್ಸ್ ಮೋಡಲ್ಲಿ ಇನ್ನೂ ಪವರ್ ಇದೆ. ಆಮೇಲೆ ಇದರಲ್ಲಿ ನಾವು ಏನೇನು ತಿಳ್ಕೊಬೋದು ಅಂದರೆ, ನಮ್ಮ ಫೋನ್ನ ಈ ಬ್ಲೂಟೂತ್ ಮೋಡ್ ಕನೆಕ್ಟ್ ಮಾಡಿದ್ರೆ ನಮ್ಮ ಏತರ್ಗೆ ನಮ್ಗೆ ಯಾವುದೇ ಕಾಲ್ಸ್ ಬರಲಿ, ಮೆಸೇಜಸ್ ಬರಲಿ, ನಾವೆಲ್ಲ ಈ ಸ್ಕ್ರೀನ್ ಮೇಲೇ ನೋಡ್ಕೋಬೋದು. ಆಮೇಲೆ ಇವಾಗ ನೋಡಿ, ಇವಾಗ ನಾವು ಯಾವ್ದಾರ ಸಾಂಗ್ ಪ್ಲೇ ಮಾಡಿದ್ದೀವಿ ಅಂದ್ಕೊಳ್ಳಿ, ಇಲ್ಲಿದೆ ಸಾಂಗು, ಇಲ್ಲಿ ನಾವು ಪೇ ಮಾಡಿರೋದು ನೇಮ್ ಬರ್ತಾಯಿದೆ. ಅಂದರೆ ನಾನು ಆಲ್ರೆಡಿ ಸಾಂಗ್ ಪ್ಲೇ ಮಾಡಿದ್ದೀನಲ್ವ, ಅದಕ್ಕೆ ಇಲ್ಲಿ ಕಾಣಿಸುತ್ತೆ. ಆಮೇಲೆ ಇವಾಗ ನಮ್ಗೆ ಯಾರಾದರೂ ಕಾಲ್ ಮಾಡ್ತಾರೆ ಅಂದ್ಕೊಳ್ಳಿ, ಇವಾಗ ನಾವು ರೈಡ್ಗೆ ಹೋಗಿ ಹಿಂಗೆ ಓಡಿಸ್ಕೊಂಡು ಹೋಗೋ ಟೈಮಲ್ಲಿ ಯಾರು ಫೋನ್ ಮಾಡಿದ್ರೆ ಅಂದರೆ ಇಲ್ಲಿ ಅವ್ರ ನೇಮ್ ಕಾಣಿಸುತ್ತೆ, ಯಾರು ಫೋನ್ ಮಾಡ್ತಾಯಿದ್ದಾರೆ ಅನ್ನೋದು. ನಾವು ಇದರಲ್ಲಿ ಕಂಟ್ರೋಲ್ ಮಾಡ್ಕೋಬೋದು. ಹಿಂಗೆ ಯಾರು ಫೋನ್ ಮಾಡಿದ್ರೆ ಇದು ಸ್ವಿಚ್ ಮೋಡ್ ಇದೆಯಲ್ಲ, ಇದರಿಂದ ನೀವು ಸಾಂಗ್ನ ಫಾರ್ವರ್ಡ್ ಮಾಡ್ಬೋದು, ನೆಕ್ಸ್ಟ್ ಸಾಂಗ್ಗೆ ಫಾರ್ವರ್ಡ್ ಮಾಡ್ಬೋದು. ಯಾವ ಥರ ಅಂದರೆ, ಇಲ್ಲಿ ನೋಡಿ, ಇವಾಗ ಸಾಂಗ್ ನೇಮ್ ಇರೋದು, ಇವಾಗ ಬೇರೆ ಸಾಂಗ್ ಓಡ್ತಾಯಿದೆ, ಇವಾಗ ನನಗೆ ಈ ಸಾಂಗ್ ಬೇಡ, ನೆಕ್ಸ್ಟ್ ಸಾಂಗಿಗೆ ಈ ಥರ ಮೂವ್ ಮಾಡಿದ್ರೆ ಇಲ್ಲಿ ಚೇಂಜ್ ಆಗುತ್ತೆ. ಈಗ ಚೇಂಜ್ ಆಯಿತು. ಆ ಥರ ಫೀಚರ್ಸ್ ಇದೆ, ತುಂಬ ಚೆನ್ನಾಗಿದೆ ಏತರ್. ಇದರಲ್ಲಿ ನೆಗೆಟಿವ್ ಅಂತ ನನಗೆ ಇನ್ನೂ ಯಾವುದು ಕಾಣಿಸಿದ್ರೆ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನಿದೆ ಇದರಲ್ಲಿ ನೆಗೆಟಿವ್ ಪಾಸಿಟಿವ್ ಆಗಲಿ ಎಲ್ಲ ನೆಕ್ಸ್ಟ್ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಇವಾಗ ನೋಡಿ, ನಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ, ಓಕೆನಾ. ಇವಾಗ ನಾವು ಯಾವ್ದಾರ ಒಂದು ಹೈವೇದಲ್ಲಿ ಹೋಗ್ತಾ ಇದ್ದೀವಿ ಅಂದ್ಕೊಳ್ಳಿ, ಆವಾಗ ನಾವು ಇದನ್ನು ಎಕ್ಸಲೇಟರ್ನ ಹಿಂಗೆ ಇಟ್ಕೊಳ್ಳೋ ಪರಿಸ್ಥಿತಿ ಇರೋಲ್ಲ. ನಾವು ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಮಾಡಿದ್ರೆ, ಇವಾಗ ನಾವು ಯಾವ ಸ್ಪೀಡಲ್ಲಿ ಸೆಟ್ ಮಾಡಿರ್ತೀವಲ್ಲ ಅದೇ ಸ್ಪೀಡಲ್ಲೇ ಬೈಕ್ ಹೋಗ್ತಾ ಇರುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ, ಇಂಡಿಕೇಟರು, ಆಟೋಮೆಟಿಕ್ ಇಂಡಿಕೇಟರ್ ಅಂತ ಒಂದು ಆಪ್ಷನ್ ಇದೆ ಇದರಲ್ಲಿ. ಇವಾಗ ನಾವು ರೈಟ್ಗೆ ಹಿಂಗೆ ಇಂಡಿಕೇಟರ್ ಹಾಕಿರ್ತೀವಿ, ಓಕೆನಾ. ನಾವು ಹಿಂಗೆ ರೈಟ್ಗೆ ಹೋಗ್ತೀವಿ ಅಂದ್ಕೊಳ್ಳಿ, ರೈಟ್ಗೆ ಹೋದ್ಮೇಲೆ ಅದೇ ಆಟೋಮೆಟಿಕ್ ಡಿಟೆಕ್ಟ್ ಆಗಿ ಆಫ್ ಆಯಿತು ನೋಡಿ. ಇವಾಗ ನಾನು ರೈಟಿಗೆ ಬಂದಲ್ಲ, ಅದು ಆಫ್ ಆಗುತ್ತೆ. ಆ ಥರ ಒಂದು ಫೀಚರ್ ಇದೆ. ಇದು ಚೆನ್ನಾಗಿದೆ, ಯಾಕಂದರೆ ಯೂಸ್ಫುಲ್ಲು. ನಾವು ಯಾವಾಗಲೂ ಆಫ್ ಮಾಡ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿ ಬರೋಲ್ಲ. ಆಮೇಲೆ ಇದರಲ್ಲಿ ಇನ್ನೊಂದೇನು ಅಂದರೆ, ವಾಯ್ಸ್ ಕಂಟ್ರೋಲ್ ಅಂತ ಇನ್ನೊಂದು ಆಪ್ಷನ್ ಇದೆ. ನಾವು ಇದನ್ನು ಇಂಡಿಕೇಟ್ರಲ್ಲಿರೋದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ, ಗೋ ಟು ಹೋಮ್ ಅಂತ ಹಾಕಿದ್ರೆ, ಇವಾಗ ನೋಡಿ, ನಾನು ವಾಯ್ಸ್ ಕಮೆಂಟ್ ಕೊಟ್ಟಿದ್ದೀನಿ, ನೋಡೋಣ. ನೋಡಿ, ಇವಾಗ ನಾನು ವಾಯ್ಸ್ ಕಮೆಂಟ್ ಕೊಟ್ಟಿದ್ನಲ್ಲ, ಗೋ ಟು ಹೋಮ್ ಅಂತ. ಇವಾಗ ನನ್ನ ಮನೆ ಲೊಕೇಶನ್ನು ನಂದು ಆಲ್ರೆಡಿ ಸೇವ್ ಆಗಿದೆ ಅಲ್ವಾ, ಆ ಲೊಕೇಶನ್ಗೆ ತೋರಿಸ್ತಾ ಇದೆ ನಾವು ಹೋಗೋದು ಅನ್ನೋ ರೂಟ್ ಮ್ಯಾಪು ಆಟೋಮೆಟಿಕ್ ಆನ್ ಆಗುತ್ತೆ. ಇದು ಚೆನ್ನಾಗಿದೆ ಫೀಚರ್ ಇದೊಂದು. ಅಂದರೆ ಇವಾಗ ನಾವು ಇದು ಹೊಸ ಮಾಡಲ್, ಓಕೆನಾ. ನಾನು ತೊಗೊಂಡಿರೋದು ಹಳೆ ಮಾಡಲ್ಗೆ ಇಲ್ಲೊಂದು ಸ್ವಿಚ್ ಬಟನ್ ಬರುತ್ತೆ. ಅಂದರೆ ಇವಾಗ ನಮ್ಮ ಬೈಕಲ್ಲಿ ಬರುತ್ತಲ್ವ, ಇಗ್ನಿಷನ್ ಆಫ್ ಮಾಡೋದು ಆನ್ ಮಾಡೋದು, ಆ ಥರ ಒಂದು ಇಲ್ಲಿ ಬಟನ್ ಬರ್ತಾಯಿತ್ತು. ಈ ಮಾಡಲ್ಗಿಲ್ಲ. ಯಾಕೆ ಅಂದರೆ ಇದರಲ್ಲಿ ಒಂದು ಆಪ್ಷನ್ ಇದೆ, ಏನು ಅಂದರೆ ಆಟೋ ಹೋಲ್ಡು ಅಂತ ಒಂದು ಆಪ್ಷನ್ ಇದೆ. ಇವಾಗ ನೋಡಿ, ನಾವು ಟ್ರಾಫಿಕಲ್ಲೆಲ್ಲರ ನಿಂತ್ಕೊಂಡಾಗ ಬ್ರೇಕ್ ಹಿಡ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ಬರೋಲ್ಲ, ಆಟೋಮೆಟಿಕ್ ಅದೇ ಹೋಲ್ಡಾಗಿ ನಿಂತ್ಕೊಳ್ಳುತ್ತೆ. ಮೂಮೆಂಟ್ ಇರೋಲ್ಲ, ಮುಂದೆ ಹಿಂದೆ ಹೋಗೋಲ್ಲ. ಆಮೇಲೆ ಇವಾಗ ನಾವು ಯಾವುದಾರ ಅಪ್ಪಲ್ಲಿ ನಿಂತ್ಕೊಂಡಿರ್ತೀವಿ ಅಂದ್ಕೊಳ್ಳಿ, ಅವಾಗ ಬ್ರೇಕ್ ಹಿಡ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದೇ ನಿಂತ್ಕೊಳ್ಳುತ್ತೆ. ಅದು ಚೆನ್ನಾಗಿದೆ ಫೀಚರು, ನನಗಿಷ್ಟ ಆಯಿತು. ಯಾಕೆಂದರೆ ಯಾವಾಗಲೂ ಇವಾಗ ನಾವು ಟ್ರಾಫಿಕಲ್ಲಿ ನಿಂತಿರ್ತೀವಿ ಅಂದ್ಕೊಳ್ಳಿ, ಯಾವಾಗಲೂ ಬ್ರೇಕ್ ಇಟ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಇವಾಗ ನಾನು ಎಲ್ಲರ ನಿಮಗೆ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ ರೀ. ಇನ್ನೊಂದು ಗೈಸ್, ಇವಾಗ ನಾವು ನೋಡಿ ಬ್ರೇಕಿಂಗು ಯಾವ ಥರ ಬ್ರೇಕಿಂಗ್ ಇದೆ ಅಂದರೆ, ಇವಾಗ ನಮ್ಮ ಬೇರೆ ಗಾಡಿಲೆಲ್ಲ ಇಂಜಿನ್ ಬ್ರೇಕಿಂಗ್ ಅಂತ ಬರುತ್ತಲ್ವ, ಇದರಲ್ಲಿ ಯಾವ ಥರ ಇದೆ ಅಂದರೆ, ನೀವು ಈ ಎಕ್ಸಲೇಟರ್ನ ಹಿಂಗೆ ರಿವರ್ಸ್ ಮಾಡಿದ್ರೆ
ನೋಡಿ ಟ್ವಿಸ್ಟ್ ಅಂತ ಒಂದು ಬರುತ್ತೆ, ಅದು ಆಟೋಮೆಟಿಕ್ಕು ನಿಮ್ಮದು ಬ್ಯಾಟ್ರಿನ ರೀಜನ್ರೇಟ್ ಮಾಡುತ್ತೆ. ಆಮೇಲೆ ನಿಮಗೆ ಗಾಡಿ ಸ್ಲೋ ಮಾಡುತ್ತೆ, ಬ್ರೇಕ್ ಹಿಡಿಯೋ ಅವಶ್ಯಕತೆ ಇಲ್ಲ. ನೀವು ಅಂದರೆ ಜಾಸ್ತಿ ಇವಾಗ ನೀವು ಲಾಂಗಲ್ಲಿ ಹೋಗ್ತಾಯಿದ್ರೆ ಯೂಸ್ ಆಗುತ್ತೆ, ಈ ಶಾರ್ಟ್ಸಲ್ಲಿ ಯೂಸ್ ಆಗೋಲ್ಲ. ಯಾಕೆಂದರೆ ಯಾರು ಸಡನ್ನಾಗಿ ಅಡ್ಡ ಬರ್ತಾರೆ ಅಂತ ಗೊತ್ತಾಗೋಲ್ಲ, ನಾವು ಬ್ರೇಕಲ್ಲೇ ಕೈ ಇರಬೇಕು. ಆದರೆ ನಾನು ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ತಾ ಇರೋದೆಲ್ಲ ಇದರಲ್ಲೇ, ಯಾಕೆ ಸುಮ್ಮನೆ ನಾನು ಎಲ್ಲೂ ಜಾಸ್ತಿ ಓಡಾಡಲ್ವಲ್ಲ, ಅದಕ್ಕೆ ನನಗೆ ಗೊತ್ತು. ನೋಡಿ ಇವಾಗ ಇವಾಗ ಸ್ವಿಟ್ ಮಾಡಿದ್ರೆ ನಾನು ಬ್ರೇಕ್ ಹಿಡ್ದಿಲ್ಲ, ನೋಡಿ ಆಟೋಮೆಟಿಕ್ ಸ್ಲೋ ಆಯಿತು. ಎಷ್ಟು ಚೆನ್ನಾಗಿದೆ ಆಪ್ಷನು. ಯಾಕೆ ಹಿಂಗೆ ಆರ ನೋಡಿಸ್ತಾಯಿತಾರೋ ಇವರು. ಇನ್ನೊಂದು ಆಪ್ಷನ್ ಆಟೋ ಹೋಲ್ಡ್ ಒಂದು ತೋರಿಸ್ಬೇಕಲ್ವ, ನಿಮಗೆ ತೋರಿಸ್ತೇನೆ ಇರಿ. ನೋಡೋಣ ಗೈಸ್, ನೆಕ್ಸ್ಟು ಇದರಲ್ಲಿ ನಾನು ಯಾವುದಾದ್ರೂ ಕೆಲಸ ಮಾಡೋಣ ಅಂತ ಇದ್ದೀನಿ. ಅಯ್ಯಯ್ಯೋ ಏನೇನಾಗುತ್ತೋ ನೋಡೋಣ. ಇನ್ನೊಂದು ಜಾಸ್ತಿ ನನಗೆ ಕಾಣಿಸ್ಮಟ್ಟದಂಗೆ ಇದರಲ್ಲಿ ವೈಬ್ರೇಷನ್ ಇದೆ ಅನ್ನೋ ಫೀಲ್ ಆಗ್ತಾಯಿದೆ ನನಗೆ, ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ಈಕೋ ಮೋಡಲ್ಲಿ ಲಾಸ್ಟ್ ಸ್ಪೀಡು ಮೋಸ್ಟ್ಲಿ 60 ಇರ್ಬೋದು. ನಾನು ಇನ್ನೂ ಯಾವುದೂ ಟೆಸ್ಟ್ ಮಾಡಿಲ್ಲ, ಯಾಕೆಂದರೆ ಹೊಸ ಗಾಡಿ ಅಲ್ವಾ, ಅಷ್ಟೊಂದು ಲಾಂಗ್ ಎಲ್ಲೂ ಹೋಗಿಲ್ಲ ನಾನು ಟೆಸ್ಟ್ ಮಾಡೋಕ್ಕೆ. ನೆಕ್ಸ್ಟ್ ವೀಡಿಯೋಲಿ ಟೆಸ್ಟ್ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀನಿ. ಸಿಗ್ನಲ್ಲ ಬಿಟ್ಟಿಲ್ಲ ಇನ್ನು 4 3 2 1 ನೋಡಿ ಇವಾಗ ಹೋಗಬೇಕು. ಅಯ್ಯೋ ನನಗೆ ಇಷ್ಟ ಆಯಿತು ಬೈಕು. ಆಮೇಲೆ ಇನ್ನೊಂದೇನು ಅಂದರೆ ಸೀಟ್ ಕಂಫರ್ಟ್ ಇದೆ, ಒಂದು ಸ್ವಲ್ಪ ಚೆನ್ನಾಗಿದೆ ಸೀಟು, ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಇದನ್ನು ಲೇಡೀಸ್ ಅವ್ರು ಯಾರು ತಗೊಂಡ್ರು ಅಂದರೆ ಅಷ್ಟೇ ಆಮೇಲೆ ಕತೆ. ಸ್ಪೋರ್ಟ್ಸು ಈಕೋ ಮಾಡಲ್ಲೇ, ಸ್ಪೋರ್ಟ್ಸು ರೈಡ್ ಮಾಡಲ್ ಏನಾರ ಹೊಡೆದ್ಬಿಟ್ರೆ ಹಂಗೆ ಕಿತ್ಕೊಂಡು ಹೋಗುತ್ತೆ, ಪವರ್ ಇದೆ. ನಾನು ವೀಡಿಯೋ ಮಾಡಬೇಕಂದಾಗಲೇ ನನಗೆ ಇದು ಆಟೋ ಹೋಲ್ಡ್ ತೋರಿಸ್ತಾ ಇಲ್ಲ. ನಮ್ಮ ಮನೆ ಹತ್ರ ಚೆನ್ನಾಗಿದೆ. ಆರನ್ನು ಅಷ್ಟೊಂದು ಲೌಡ್ ಆಗಿಲ್ಲ, ಮೀಡಿಯಮ್. ಅಷ್ಟೇ ಟ್ವಿಸ್ಟ್ ಮಾಡ್ಕೊಂಡು ಹೋಗ್ತೀನಿ ನಾನು, ಬ್ರೇಕ್ ಹಿಡಿಯಲ್ಲ ಅಷ್ಟೊಂದು. ಎಮರ್ಜೆನ್ಸಿ ಇದ್ದರೆ ಏನೋ ಬ್ರೇಕ್ ಹೊಡಿತೀನಿ, ಅದು ಬಿಟ್ಟರೆ ಹಿಂಗೆ. ಬೇರೆ ಎಲೆಕ್ಟ್ರಿಕ್ಗೆ ಕಂಪೇರ್ ಮಾಡಿಕೊಂಡ್ರೆ ಥರ ಒಂದು ಸ್ವಲ್ಪ ಬೆಟರು. ಅಮೌಂಟು ಜಾಸ್ತಿ ಆದರೂ ಫ್ಯೂಚರ್ಸ್ಗಳು ನೋಡಿ ಗೈಸ್, ಇವಾಗ ನಾನು ಸ್ವಲ್ಪ ಅಪ್ಪಲ್ಲಿದ್ದೀನಿ ಅಂತ ಅದು ಗೊತ್ತು. ಆಟೋಮೆಟಿಕ್ಕು ಆಟೋ ಹೋಲ್ಡ್ ಅಂತ ಆಯಿತು. ಇವಾಗ ನೋಡಿ ಹಿಂದೆನೂ ಮೂವ್ ಆಗೋಲ್ಲ, ಮುಂದೆನೂ ಮೂವ್ ಆಗೋಲ್ಲ. ಒಂದು ಸ್ವಲ್ಪ ಮೂವ್ ಮಾಡಬೇಕಾ, ಬ್ರೇಕ್ ಟಚ್ ಮಾಡಿದ್ರೆ ಆಟೋ ಹೋಲ್ಡ್ ಆಫ್ ಆಗುತ್ತೆ. ಮುಂದೆ ತಳ್ಳಿದ್ರೆ ಬ್ರೇಕ್ ಇಟ್ಕೊಂಡು ಲೈಟಾಗಿ ಬ್ರೇಕ್ ಇಟ್ಕೊಂಡು ಮುಂದೆ ಹೋದರೆ ಆಟೋ ಹೋಲ್ಡು ಆಟೋಮೆಟಿಕ್ ಕಟ್ ಆಗುತ್ತೆ. ಚೆನ್ನಾಗಿದೆ ಒಂದು ಫ್ಯೂಚರು. ಇವಾಗ ಅದು ನೋಡಿ ಚಾರ್ಜ್ ಎಷ್ಟಿದೆ ಗೊತ್ತಾ, 95% ಇದೆ. ಈಕೋ ಮೋಡಲ್ಲಿ 123 ಇದೆ, ರೈಡ್ ಮೋಡಲ್ಲಿ 99, ಸ್ಪೋರ್ಟ್ಸು 90, ವಾರ್ಪಲ್ಲಿ 81 ಇದೆ. ನಾನು ಈಕೋದಲ್ಲೇ ಓಡಿಸ್ತೀನಿ, ಯಾಕೆಂದರೆ ಇವಾಗ ಏನು ನಾವೇನು ಸ್ಪೀಡಾಗಿ ಹೋಗಬೇಕು ಅನ್ನೋ ಎಮರ್ಜೆನ್ಸಿ ಅಂತ ಏನಿಲ್ಲ. ಎಮರ್ಜೆನ್ಸಿ ಇದ್ದಾಗ ಸ್ಪೋರ್ಟ್ಸ್ ಮೋಡ್ಗೆ ಹಾಕ್ಕೊಂಡ್ಬಿಡ್ತೀನಿ, ಆರಾಮಾಗಿ ಹೋಗ್ತೀನಿ. ಗೈಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ.